ನಮಸ್ಕಾರ ಗೆಳೆಯರೇ, ಇಂದು ನಾವು ತುಮಕೂರಿನಲ್ಲಿ ಇರುವ ಪವಿತ್ರವಾದ ಸೋಮೇಶ್ವರ ಸ್ವಾಮಿ ದೇವಾಲಯಕ್ಕೆ ಹೋಗ್ತಾ ಇದ್ದೀವಿ. ಇದು ತುಂಬಾ ಹಳೆಯದಾದ ಪ್ರಸಿದ್ಧ ದೇವಾಲಯ. ಈ ದೇವಾಲಯದಲ್ಲಿ ತುಂಬು ಶಾಂತಿ ತುಂಬಿರುತ್ತೆ ಎನ್ನುವುದು ಭಕ್ತರ ನಂಬಿಕೆ. ಇಲ್ಲಿ ಇರುವ ಶಿವಲಿಂಗವನ್ನು ಸ್ವಯಂಭೂ ಲಿಂಗ ಅಂತಾರೆ, ಅಂದರೆ ಭೂಮಿಯಿಂದ ತಾನಾಗೆ ಹೊರಬಂದ ಲಿಂಗ. ಜನರ ನಂಬಿಕೆಯ ಪ್ರಕಾರ ಇದು ಯೋಗಿಗಳ ತಪಸ್ಸಿನಿಂದ ಇಲ್ಲಿಗೆ ಬಂದಿದೆ. ಈ ದೇವಾಲಯ ಶತಮಾನಗಳಷ್ಟು ಹಳೆಯದು. ಇಲ್ಲಿನ ಶಿಲ್ಪಗಳು, ಅಂದರೆ ಕಲ್ಲಿನಲ್ಲಿ ಕೆತ್ತಿದ ದೇವರುಗಳ ಪ್ರತಿಮೆಗಳು ತುಂಬಾ ಸೊಗಸಾಗಿದೆ. ವೀಕ್ಷಕರೇ, ಇಲ್ಲಿರುವ ಶಿವಲಿಂಗ ತುಂಬಾ ಶಕ್ತಿಶಾಲಿಯಾಗಿದ್ದು ಅಂತ ಭಕ್ತರು ನಂಬುತ್ತಾರೆ. ಇದು ಕಪ್ಪು ಕಲ್ಲಿನಲ್ಲಿ ಮಾಡಲಾಗಿದ್ದು ತುಂಬಾ ಶ್ರೇಷ್ಠವಾಗಿದೆ. ದೇವಾಲಯದ ಗೋಪುರ, ಕಂಬ, ಬಾಗಿಲು ಎಲ್ಲದರ ಮೇಲೆ ಕಂಚು ಕೆಲಸಗಳಿದ್ದಂತೆ ಕಾಣುತ್ತವೆ. ದೇವತೆಗಳ ಹಾವಿನ ಹೂವಿನ ಚಿತ್ರಗಳು. ಇಲ್ಲಿ ಮಹಾಶಿವರಾತ್ರಿ, ಕಾರ್ತಿಕ ಮಾಸ ಮತ್ತು ಅಮಾವಾಸ್ಯ ದಿನಗಳಲ್ಲಿ ವಿಶೇಷ ಪೂಜೆ ನಡೆಯುತ್ತವೆ. ಈ ದಿನಗಳಲ್ಲಿ ಸಾವಿರಾರು ಜನಗಳು ದೇವಾಲಯಕ್ಕೆ ಬರುತ್ತಾರೆ. ದೀಪಾರಾಧನೆ, ಅಭಿಷೇಕ, ಹೂವಿನ ಅಲಂಕಾರ ಎಲ್ಲವೂ ತುಂಬಾ ವೈಭವದಿಂದ ನಡೆಯುತ್ತದೆ. ಇಲ್ಲಿಗೆ ಬಂದ್ರೆ ಮನಸ್ಸಿಗೆ ಶಾಂತಿ ಸಿಗುತ್ತೆ ಅಂತ ಎಲ್ಲರೂ ಹೇಳುತ್ತಾರೆ. ಇಲ್ಲಿ ಕೆಲ ನಿಮಿಷ ಕೂರಿದರೆ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಈ ದೇವಾಲಯ ನಂಬಿಕೆಯ ಸ್ಥಳ, ಮನಸ್ಸಿಗೆ ಶಕ್ತಿ ನೀಡುವ ಸ್ಥಳ. ಇಂದಿಗೂ ದೇವಾಲಯ ಚೆನ್ನಾಗಿ ನಿರ್ವಹಣೆಯಲ್ಲಿದೆ. ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಪೂಜೆ ನಡೆಯುತ್ತದೆ. ತುಮಕೂರಿನಿಂದ ಬಸ್ ಅಥವಾ ಬೈಕ್ನಲ್ಲಿ ಸುಲಭವಾಗಿ ಹೋಗಬಹುದು. ಸೋಮೇಶ್ವರ ಸ್ವಾಮಿ ದೇವಾಲಯ ಇದು ಭಕ್ತಿಗೆ, ಶ್ರದ್ಧೆಗೆ ಮತ್ತು ಶಾಂತಿಗೆ ಜಾಗ. ನೀವು ತುಮಕೂರಿಗೆ ಬಂದರೆ ಇದನ್ನು ತಪ್ಪದೇ ನೋಡಬೇಕು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಹೆಚ್ಚು ಇತಿಹಾಸ, ದೇವಾಲಯಗಳು ಮತ್ತು ಧಾರ್ಮಿಕ ಸ್ಥಳಗಳ ಬಗ್ಗೆ ನೋಡೋಣ ಅಂತ ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ ಸಹ ಒತ್ತಬಹುದು. ಇದು ನಿಮ್ಮ ಚಾನಲ್ ರಾಮ್ ಇನ್ಫೋಟೆಕ್ ಕರ್ನಾಟಕ. ನಂಬಿಕೆಯ ಯಾತ್ರೆಯಲ್ಲಿ ನಿಮ್ಮ ಸಂಗತಿ. ಧನ್ಯವಾದಗಳು ವೀಕ್ಷಕರೇ.